ಸದ್ಯ ಈ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಜಾಸ್ತಿ ಆಗ್ತಾನೆ ಇದೆ. ಈ ಜಾಲಿಡೇಸ್ ಸ್ಟುಡಿಯೋ ಹತ್ರ ಅಲ್ಲಿ ಅಭಿಮಾನಿಗಳು ಸಹ ಜಮಾಯಿಸಿದ್ದಾರೆ. ಬಿಗ್ ಬಾಸ್ ಘೋಷಣೆಗೂ ಮುನ್ನ ಅಲ್ಲಿ ವಿಜಯೋತ್ಸವ ಬಿಗ್ ಬಾಸ್ ವಿನ್ನರ್ ಘೋಷಣೆಗೂ ಮುನ್ನವೇ ಅಲ್ಲಿ ವಿಜಯೋತ್ಸವ ಆಚರಣೆ ಮಾಡಲಾಗ್ತಾ ಇದೆ. ಗಿಲ್ಲಿ ಅಭಿಮಾನಿಗಳಿಂದ ಈ ವಿಜಯೋತ್ಸವವನ್ನ ಆಚರಣೆ ಮಾಡಲಾಗ್ತಾ ಇರೋದು. ವಿನ್ನರ್ ಘೋಷಣೆಗೂ ಮುನ್ನವೇ ಅಲ್ಲಿ ಗಿಲ್ಲಿ ಅಭಿಮಾನಿಗಳು ಪಟಾಕಿಯನ್ನ ಸಿಡಿಸ್ತಿದ್ದಾರೆ, ಅಲ್ಲಿ ಘೋಷಣೆಗಳನ್ನ ಕೂಗ್ತಿದ್ದಾರೆ. ಅವರನ್ನ ನಿಯಂತ್ರಣ ಮಾಡೋದಕ್ಕೆ ಅಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಸಹ ಪ್ರಯೋಗ ಮಾಡ್ತಾ ಇದ್ದಾರೆ. ಸದ್ಯ ನೀವು ನೋಡ್ತಾ ಇರೋದು ಜಾಲಿವುಡ್ ಸ್ಟುಡಿಯೋ ಬಳಿ, ಬಿಡದಿ ಹತ್ರ ಇರುವಂತಹ ಜಾಲಿವುಡ್ ಸ್ಟುಡಿಯೋ ಬಳಿ ಗಿಲ್ಲಿಯ ಅಭಿಮಾನಿಗಳು ಅಲ್ಲಿ ವಿಜಯೋತ್ಸವವನ್ನು ಆಚರಿಸ್ತಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಅಭಿಮಾನಿಗಳು ನೆರೆದಿದ್ದಾರೆ. ಹೀಗಾಗಿ ಅವರನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಆಗ್ತಾ ಇಲ್ಲ. ಕಂಟ್ರೋಲ್ ಮಾಡೋ ಸಲುವಾಗಿ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಪ್ರಯೋಗ ಮಾಡಬೇಕಾದಂತಹ ಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರೋದು. ಜಾಲಿವುಡ್ ಸ್ಟುಡಿಯೋ ಬಳಿ ಅಲ್ಲಿ ನೀವು ನೋಡ್ತಾ ಇರಬಹುದು, ಬ್ಯಾನರ್ಸ್, ಕಟ್ಔಟ್ಸ್ ಗಳನ್ನ ಹಾಕ್ತಿದ್ದಾರೆ, ಹಾಲಿನ ಅಭಿಷೇಕವನ್ನು ಸಹ ಮಾಡ್ತಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಈ ಜಾಲಿವುಡ್ ಸ್ಟುಡಿಯೋ ಬಳಿ ಅವರಿದ್ದಾರೆ. ವಿನಯ್, ಸದ್ಯ ಅಲ್ಲಿ ಕ್ರೇಜ್ ಹೇಗಿದೆ? ಈ ಬಿಗ್ ಬಾಸ್ ವಿನ್ನರ್ ಘೋಷಣೆಗೂ ಮುನ್ನಾನೇ ಅಲ್ಲಿ ವಿಜಯೋತ್ಸವ ಮಾಡ್ತಿದ್ದಾರೆ, ಒಂದ್ ಕಡೆ ಲಾಠಿ ಚಾರ್ಜ್ ಆಗ್ತಿದೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಅರ್ಪಿತಾ, ಈಗಾಗಲೇ ಏನು ಬಿಗ್ ಬಾಸ್ ಸೀಸನ್ 12ರ ಒಂದು ಅಂತಿಮ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇದಕ್ಕೂ ಮುನ್ನ ಈಗಾಗಲೇ ಗಿಲ್ಲಿ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಬಿಡದಿಯ ಜಾಲಿವುಡ್ ಮುಂಭಾಗ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಗಿಲ್ಲಿ ಅಭಿಮಾನಿಗಳು ನೆರೆದಿದ್ದಾರೆ. ಇಲ್ಲಿ ಜೈಘೋಷಗಳನ್ನು ಕೂಡ ಕೂಗ್ತಾ ಇರುವಂತದ್ದು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈಗಾಗಲೇ ಜಾಲಿವುಡ್ ಮುಂಭಾಗ ಸಾಕಷ್ಟು ಬ್ಯಾನರ್, ಬಂಟಿಂಗ್ಸ್ ಗಳನ್ನ ಹಾಕಿರುವಂತದ್ದು. ಗಿಲ್ಲಿ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ನೆರೆದಿದ್ದಾರೆ. ಗಿಲ್ಲಿ ಪರವಾಗಿ ಜೈಘೋಷಗಳನ್ನು ಕೂಡ ಅವರು ಕೂಗ್ತಾ ಇರುವಂತದ್ದನ್ನು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈಗಾಗಲೇ ಗಿಲ್ಲಿ ಅವರು ಸಾಕಷ್ಟು ಏನು ಸೀಸನ್ 12ರಲ್ಲಿ ಕಂಪ್ಲೀಟ್ ಆಗಿ ಜನಪ್ರಿಯತೆಯನ್ನ ಪಡೆದುಕೊಂಡವರು ಒನ್ ಮ್ಯಾನ್ ಶೋ ರೀತಿಯಾಗಿ ಇಡೀ ಒಂದು ಸೀಸನ್ 12ರನ್ನ ಎಂಟರ್ಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಆ ವಿಚಾರದಲ್ಲಿ ಕೂಡ ಸಾಕಷ್ಟು ಜನ ಗಿಲ್ಲಿ ಅಭಿಮಾನಿಗಳು ನಡೆದಿದ್ದಾರೆ. ಗಿಲ್ಲಿಯವರೇ ಈ ಒಂದು ಸೀಸನ್ 12ಅನ್ನ ವಿನ್ ಆಗ್ತಾರೆ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಗಿಲ್ಲಿಯವರಿಗೆ ಜೈಕಾರಗಳನ್ನ ಕೂಗ್ತಾ ಇರುವಂತದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಗಿಲ್ಲಿ ಅಭಿಮಾನಿಗಳಲ್ಲಿ ಬಂದಿರುವಂತದ್ದು ಕೂಡ ಒಂದು ವಿಶೇಷ ಅಂತ ಹೇಳ್ಬೋದು. ಈಗಾಗಲೇ ಗೇಟ್ ನಂಬರ್ ಎ ಏನಿದೆ ಇಲ್ಲಿ ಎಲ್ಲರೂ ಕೂಡ ನೆರೆದಿದ್ರು. ಏಕಾಏಕಿ ಗೇಟ್ ನಂಬರ್ ಬಿಗೆ ಹೋಗುವಂತ ಪ್ರಯತ್ನವನ್ನ ಗಿಲ್ಲಿ ಅಭಿಮಾನಿಗಳು ಮಾಡಿದಂತ ಸಂದರ್ಭದಲ್ಲಿ ಲಘು ಲಾಠಿ ಪ್ರಹಾರವನ್ನು ಕೂಡ ಮಾಡಲಾಯಿತು. ಎಲ್ಲರನ್ನು ಕೂಡ ಮತ್ತೆ ಗೇಟ್ ನಂಬರ್ ಎ ಬಳಿ ಕಳಿಸಲಾಗಿರುವಂತದ್ದು. ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಎಲ್ಲ ಕಡೆ ಜೈಕಾರಗಳನ್ನು ಕೂಡ ಗಿಲ್ಲಿ ಅಭಿಮಾನಿಗಳು ಕೂಗ್ತಾ ಇರುವಂತದ್ದನ್ನು ಕೂಡ ನೋಡ್ತಿರ್ಬೋದು. ಸದ್ಯ ಒಂದಷ್ಟು ಗಿಲ್ಲಿ ಅಭಿಮಾನಿಗಳಿದ್ದಾರೆ, ಅವ್ರನ್ನೆಲ್ಲರನ್ನು ಕೂಡ ಮಾತನಾಡಿಸ್ತೀನಿ. ಎಲ್ಲಿಂದ ಬಂದಿದ್ದೀರಿ, ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ? ಪುಷ್ಪಾವತಿಪುರದಿಂದ ಇಲ್ಲೇ ಬಿಡದಿಯಿಂದ ಮಾತಾಡ್ತಿರೋದು. ಅಶ್ಮಿ ಮೇಡಮ್ ಒಂದು ಮಾತು ಹೇಳಿದ್ರು, ಗಿಲ್ಲಿ ಏನು ಡಬಕ್ ಈಚೆ ಅಂತ. ಇಷ್ಟೊಂದು ಡಬಕ್ ಅವ್ರು ನೋಡಿ, ಸೀಸನ್ 12ನೇ ಸೀಸನು ಗಿಲ್ಲಿನೇ ಗೆಲ್ಲೋದು, ಗಿಲ್ಲಿನೇ ಗೆದ್ಬತ್ತೀವಿ ಅಂತ ಆಶೀರ್ವಾದ ಮಾಡ್ತಿದ್ದೀವಿ. ಓಟಾಗೆಲ್ಲ ಗೆಲ್ತೀವಿ. ಫಸ್ಟೇ ಗೆದ್ದವನು ಅಷ್ಟೇ, ಅವನು ಎಲ್ಲರ ಮನ್ಸು ಗೆದ್ಬಿಟ್ಟವನು. ಅವನು ಅವಾಗೇನೆ ಇನ್ನೇನು ಗೆಲ್ಲೋದೇನು ಅವಶ್ಯಕತೆ ಇಲ್ಲ, ನೆಸೆಸಿಟಿನೇ ಇಲ್ಲ ಹೇಳ್ದಂಗೆ ಅಷ್ಟೇ. ಜೈ ಗಿಲ್ಲಿ, ಇಂಡಿಯಾಗೆ ಗೊತ್ತಾಗ್ಬೇಕ್ರಿ, ಹಂಗಾಗಿ ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ಸೋಲ್ತಾನೆ ಅಂತ. ಇವಾಗ ಇವರೆಲ್ಲರ ಮನ್ಸನ್ನು ಗೆದ್ದವನು ಗಿಲ್ಲಿ, ನಮ್ನು ಗೆಲ್ತಾನೆ, ಬಿಗ್ ಬಾಸ್ ಗೆದ್ಕೊ ಹೋಯ್ತಾನೆ. ಏನ್ ಹೇಳ್ತೀವಿ? ಡಮಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲದ್ ಪಕ್ಕ. ದಡಮ ದಡಮ ದೋಸೆ ಕಡು, ಚಿಕ್ಕಮ್ಮ ಚಿಕ್ಕಮ್ಮ ಚಟ್ನಿ ಕಡು. ನಮ್ಮಪ್ಪ ರಾಜ, ಕೊತ್ತಂಬರಿ ಬೀಜ, ಸಾರ್ಗಾಕೋ ಸೊಪ್ಪು. ನೀವಿಬ್ರು ಮಾಡಿ ತಪ್ಪು, ಗಿಲಿ 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 ಅಂತರಿಕೆ ಸರಿ.
ಇದು ಗಿಲ್ಲಿ ಅಭಿಮಾನಿಗಳ ಸಂಭ್ರಮದ ಮಾತು ಕೂಡ ಆಗಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಗಿಲ್ಲಿ ಅಭಿಮಾನಿಗಳು ನೆರೆದಿದ್ದಾರೆ. ಈಗಾಗಲೇ ಗಿಲ್ಲಿ ಬಿಗ್ ಬಾಸ್ ವಿನ್ ಆಗಿದ್ದಾನೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಂಭ್ರಮಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಅರ್ಪಿತಾ, ಧನ್ಯವಾದ ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ.